ಸರ್ಕಾರಿ ಕೆಲಸವೇ ಆತ್ಮಹತ್ಯೆಗೆ ಕಾರಣ. ಕಿರುತೆರೆ ನಟಿ ನಂದಿನಿ ದುರಂತ ಸಾವು. ಬದುಕು ದೊಡ್ಡದು ಅಂತ ಹಿರಿಯರು ಸುಮ್ಮನೆ ಹೇಳಿದ್ದಲ್ಲ. ಆದ್ರೆ ಈ ಯುವ ಪೀಳಿಗೆಗೆ ಅದರ ಅರ್ಥವೇ ಆಗ್ತಿಲ್ಲ. ದೊಡ್ಡವರು ಏನಾದ್ರೂ ಒಂದ್ ಮಾತು ಹೇಳ್ತಾರೆ ಅಂದ್ರೆ ಅದ್ರ ಹಿಂದೆ ಜೀವನಾನುಭವ ಇರುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಂದಿನ ಮಕ್ಕಳಿಗಿರಲ್ಲ. ಈಗ್ಯಾಕೆ ಈ ಮಾತು ಅಂದ್ರೆ, ಬಣ್ಣದ ಲೋಕದಲ್ಲಿ ಚಿಟ್ಟೆಯಂತಿದ್ದ ನಟಿ ನಂದಿನಿ ಇದೀಗ ಕ್ಷುಲ್ಲಕ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮೈಲಸಂದ್ರದ ಪಿಜಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಶವ ಪತ್ತೆಯಾಗಿದೆ. ಇನ್ನೇನು 2025ನೇ ವರ್ಷ ಮುಗಿಬೇಕು ಅನ್ನೋಷ್ಟರಲ್ಲಿ ಕನ್ನಡ ಕಿರುತೆರೆ ಲೋಕಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಧಾರಾವಾಹಿಗಳಲ್ಲಿ ತಮ್ಮ ಅಭಿನಯದ ಮೂಲಕವೇ ವೀಕ್ಷಕರ ಮನಗೆದ್ದ ನಟಿ ನಂದಿನಿ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಕೊರಳೊಡ್ಡಿದ್ದಾರೆ. ನಟನೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ನಟಿಯ ಸಾವಿಂದ ಒಬ್ಬ ಪ್ರತಿಭಾನ್ವಿತ ಕಲಾವಿದೆಯನ್ನ ಕನ್ನಡ ಕಿರುತೆರೆ ಕಳೆದುಕೊಂಡಿದೆ. ಈ ಆಘಾತಕಾರಿ ವಿಷಯದಿಂದ ನಂದಿನಿ ಅವರ ಕುಟುಂಬ ಅಕ್ಷರಶಃ ಕಂಗಾಲಾಗಿದೆ. ಹಾಗಾದ್ರೆ ನಟಿ ನಂದಿನಿ ಇಂಥ ನಿರ್ಧಾರ ತೆಗೆದುಕೊಳ್ಳೋಕೆ ಕಾರಣ ಏನು? ಅಷ್ಟಕ್ಕೂ ಸಾವಿಗೂ ಮುನ್ನ ನಡೆದಿದ್ದೇನು? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಂದಿನಿ ನೋಡಲು ಚೆಂದುಳ್ಳಿ ಚೆಲ್ವೆ, ಕಿರುತೆರೆ ಬೇಡುವ ಹಾವಭಾವ, ಮೈಕಟ್ಟು, ಅಂದ ಚಂದ ಇರೋ ಹುಡುಗಿ. ಈ ಚೆಲುವಿಂದಲೇ ಏನೋ ಕಿರುತೆರೆ ಆಕೆಯನ್ನ ಆಕರ್ಷಿಸಿತ್ತು. ಏನೇ ಆಗ್ಲಿ ನಟನೆ ಕ್ಷೇತ್ರದಲ್ಲಿಯೇ ಮುಂದುವರಿಬೇಕು ಅಂತ ನಿರ್ಧರಿಸಿ ಊರ್ ಬಿಟ್ಟು ಬೆಂಗಳೂರಿನ ಪಿಜಿಯೊಂದರಲ್ಲಿ ವಾಸವಾಗಿದ್ರು. ಆದ್ರೆ ಆರಂಭದಲ್ಲಿ ಮನೆಯವರಿಂದ ಒಪ್ಪಿಗೆ ಪಡೆದೇ ನಟನೆಗೆ ಬಂದಿದ್ದ ನಂದಿನಿಗೆ ಅಪ್ಪನ ಸಾವಿನ ಬಳಿಕ ಎಲ್ಲವೂ ಬದಲಾಯಿತು. ನಟಿ ನಂದಿನಿ ಅವರ ತಂದೆ ಹಾಗೂ ತಾಯಿ ಇಬ್ಬರು ಸರ್ಕಾರಿ ಶಾಲೆ ಶಿಕ್ಷಕರಾಗಿದ್ರು. ಆದ್ರೆ ಅವರ ತಂದೆ 2021ರಲ್ಲಿ ನಿಧನರಾದ್ರು. ಹೀಗಾಗಿ 2023ರಲ್ಲಿ ಮಗಳು ನಂದಿನಿಗೆ ಅನುಕಂಪದ ಆಧಾರದಲ್ಲಿ ಸರ್ಕಾರಿ ಕೆಲಸ ಸಹ ಸಿಕ್ತು. ಆದ್ರೆ ಶಿಕ್ಷಕಿಯಾಗಲು ಆಸಕ್ತಿ ಹೊಂದದ ನಂದಿನಿ ನಟನೆಯಲ್ಲಿಯೇ ಗುರುತಿಸಿಕೊಳ್ಬೇಕು ಅಂತ ಮನೆಯವರ ಜೊತೆ ಜಗಳವಾಡಿ ಬೆಂಗಳೂರಿಗೆ ಬಂದಿದ್ರು. ಅದರಂತೆ ಕನ್ನಡ ಕಿರುತೆರೆಯಲ್ಲಿ ನೀನಾದೆನ, ಜೀವ ಹೂವಾಗಿದೆ, ಸಂಘರ್ಷ, ಮದುಮಗಳು ಧಾರಾವಾಹಿಗಳಲ್ಲಿ ನಟಿಸಿದ್ರು. ತಮಿಳಿನ ಗೌರಿ ಧಾರಾವಾಹಿಯ ಮೂಲಕ ವೀಕ್ಷಕರಿಗೆ ಹತ್ತಿರವಾಗಿದ್ರು. ಮೂಲತಃ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನವರಾದ ನಂದಿನಿ 2025ರ ಆಗಸ್ಟ್ನಿಂದ ಮೈಲಸಂದ್ರದ ಪಿಜಿಯಲ್ಲಿದ್ರು. ಭಾನುವಾರ ತನ್ನ ಗೆಳೆಯ ಪುನೀತ್ ಎಂಬುವವರ ಮನೆಗೆ ಹೋಗಿ ರಾತ್ರಿ 11:20ರ ಸುಮಾರಿಗೆ ವಾಪಸ್ ಬಂದಿದ್ರು. ಪುನಃ ಪುನೀತ್ ಕರೆ ಮಾಡಿದಾಗ ಫೋನ್ ತೆಗೆಯಲಿಲ್ಲ. ಇದರಿಂದ ಅನುಮಾನಗೊಂಡ ಪುನೀತ್ ಪಿಜಿ ಮ್ಯಾನೇಜರ್ಗೆ ತಿಳಿಸಿದ್ರು. ಪಿಜಿ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ನಂದಿನಿ ರೂಮ್ಗೆ ಹೋಗಿ ನೋಡಿದಾಗ ವೇಲ್ನಿಂದ ಕಿಟಕಿ ಸರಳಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ಕಂಡು ಬಂದಿದೆ. ತಮ್ಮ ಸಾವಿಗೂ ಮುನ್ನ ನಂದಿನಿ ಬರೆದಿಟ್ಟ ಡೆತ್ ನೋಟ್ ಲಭ್ಯವಾಗಿದೆ. ಅದರಲ್ಲಿ, ನನಗೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ, ನಟನೆ ಬಗ್ಗೆ ಆಸಕ್ತಿ ಇದ್ದು ಅದರಲ್ಲಿಯೇ ಮುಂದುವರಿಬೇಕು, ಆದ್ರೆ ಮನೆಯವರು ಇದಕ್ಕೆ ಒಪ್ತಾ ಇಲ್ಲ ಅಂತ ಬರೆದಿದೆ ಎಂದು ಪೊಲೀಸರು ಹೇಳಿದ್ದಾರೆ. ಒಟ್ನಲ್ಲಿ ಯುವ ನಟಿಯ ಬಾಳಲ್ಲಿ ಭಾನುವಾರ ಘೋರ ದುರಂತವೊಂದು ನಡೆದಿದೆ. ಈ ಸಾವಿನ ಹಿಂದೆ ಆ ಒಂದೇ ಕಾರಣವಿದ್ಯಾ? ಆ ಬಗ್ಗೆ ಇನ್ನಷ್ಟೇ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಹೊರಬೀಳಬೇಕು. ಅರಳುವ ಮುನ್ನವೇ ಹೂವೊಂದು ಕಮರಿದ್ದು ಮಾತ್ರ ದುರಂತವೇ ಸರಿ.